40+ ಏಜ್ ಆಯಿತು ಅಂದರೆ ಲೇಡೀಸ್ಗೆ ಮೂಳೆಗಳು ಸವಿತಾ ಬರುತ್ತೆ, ಲೈಟಾಗಿ ವೀಕ್ನೆಸ್ ಕೂಡ ಕಾಣಿಸ್ತಾ ಇರುತ್ತೆ. ಏಕೆಂದರೆ ನಾವು ತಿನ್ನುವಂಥ ಆಹಾರದಲ್ಲಿ ಸರಿಯಾದ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸೇರ್ತಾ ಇರಲ್ಲ. ನಾನು ಪ್ರತಿನಿತ್ಯ ಹೆಲ್ತಿಯಾಗಿರುವಂಥ ಬ್ಲ್ಯಾಕ್ ರೈಸ್ ಮಾಲ್ಟನ್ನು ತೊಗೊತೀನಿ ಬ್ರೇಕ್ಫಾಸ್ಟ್ನಲ್ಲಿ. ಹಾಗೆಯೇ ಮಧ್ಯಾಹ್ನಕ್ಕೆ ಒಂದು ಬ್ಯಾಲೆನ್ಸ್ಡ್ ಮೀಲನ್ನು ತೊಗೊತೀನಿ. ಇವತ್ತು ನನ್ನ ಬ್ಯಾಲೆನ್ಸ್ ಲಂಚಲ್ಲಿ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ನುಗ್ಗೆಕಾಯಿ ಬೇಳೆ ಹುಳಿ, ಹಲಸಂದೆ ಕಾಳನ್ನ ಜಸ್ಟ್ ಉಪ್ಪು ಹಾಕಿ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿದ್ದೀನಿ. ಜೊತೆಗೆ ಒಂದು ಬಾಯ್ಲ್ಡ್ ಎಗ್ ಅನ್ನ ತಗೊಂತೀನಿ. ಮರೀದಿರ 2 ಸ್ಪೂನಷ್ಟು ತುಪ್ಪ ಕೂಡ ಹಾಕೊಂಡಿದ್ದೀನಿ. ನನ್ನ ಬ್ಯಾಲೆನ್ಸ್ ಮೀಲಲ್ಲಿ ಕಾರ್ಬ್ಸ್ ತುಂಬಾನೇ ಕಮ್ಮಿ ಇದೆ, ಪ್ರೋಟೀನ್ಸ್ ಮತ್ತೆ ಫೈಬರ್ಸ್ ಹೆಚ್ಚಾಗಿರೋ ತರ ನೋಡ್ಕೊಂಡಿದ್ದೀನಿ. ಊಟ ಆದ ತಕ್ಷಣ ನನ್ನ ಕೆಲಸಕ್ಕೆ ಮತ್ತೆ ವಾಪಸ್ಸಾದೆ. ಕೆಲವೊಂದು ಐಟಮ್ಸ್ ಅನ್ನ ಆರ್ಡರ್ ಹಾಕಿದ್ದೆ. ಹೊಸ ಪ್ರಾಡಕ್ಟ್ಸ್ ಅನ್ನ ಲಾಂಚ್ ಮಾಡ್ತಾ ಇದ್ದೀನಿ ಈ ವಾರದಲ್ಲಿ. ಹಾಗಾಗಿ ಎಲ್ಲ ಗ್ರಾಸರೀಸ್ ಕರೆಕ್ಟಾಗಿ ಬಂದಿದೆಯಾ ಅಂತ ಲಿಸ್ಟನ್ನು ಚೆಕ್ ಮಾಡ್ತಾ ಇದ್ದೀನಿ. ಈ ವಾರದಲ್ಲಿ 2 ಹೆಲ್ತಿ ಪ್ರಾಡಕ್ಟ್ಸನ್ನು ಲಾಂಚ್ ಮಾಡ್ತಾ ಇದ್ದೀನಿ. ಅದೇನು ಅಂತ ನಮ್ಮ ಮುಂದಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಈಗಾಗಲೇ ಬ್ಲ್ಯಾಕ್ ರೈಸ್ ಮಾಲ್ಟ್ ಮತ್ತು ಸಾಂಬ್ರಾಣಿ ಪುಡಿಯನ್ನು 2 ಪ್ರಾಡಕ್ಟ್ಸನ್ನು ಲಾಂಚ್ ಮಾಡಿದ್ದೀವಿ. 2 ಪ್ರಾಡಕ್ಟ್ಸ್ ಸೂಪರ್ ಡೂಪರ್ ಆಗಿ ಸೇಲ್ ಆಗ್ತಾ ಇದೆ. ಇನ್ನೂ ಕೂಡ ಅದಕ್ಕೆ ಬೇಡಿಕೆ ತಪ್ಪಿಲ್ಲ. ಇವತ್ತಿಗೂ ಸಹ ಆ ಸಾಂಬ್ರಾಣಿ ಪುಡಿ ಮತ್ತು ಬ್ಲ್ಯಾಕ್ ರೈಸ್ ಮಾಲ್ಟ್ ತುಂಬಾ ಬೇಡಿಕೆಯಲ್ಲಿದೆ. ಅವೆರಡರ ಜೊತೆಗೆ ಇನ್ನೂ 2 ಹೆಲ್ತಿ ಆಗಿರುವಂಥ ಪ್ರಾಡಕ್ಟ್ಸನ್ನು ಈ ವಾರ ಲಾಂಚ್ ಮಾಡ್ತಾ ಇದ್ದೀನಿ. ನಾವು ಲಾಂಚ್ ಮಾಡ್ತಿರುವಂಥ ಎಲ್ಲ ಹೆಲ್ತಿ ಪ್ರಾಡಕ್ಟ್ಸ್ನಲ್ಲಿ ಕಾಮನ್ ಆಗಿರುವಂಥ ಐಟಮ್ ಅಂತ ಹೇಳಿದ್ರೆ ಡ್ರೈ ಜಿಂಜರ್. ಈ ಒಣಶುಂಠಿಯನ್ನು ಸಾಕಷ್ಟು ಪ್ರಮಾಣದಲ್ಲಿ ತರಿಸಿದ್ದೀನಿ. ಎಲ್ಲ ಗ್ರಾಸರೀಸ್ ನಂಬರ್ 1 ಕ್ವಾಲಿಟಿಯಲ್ಲಿ ಇರುವಂಥದ್ದನ್ನೇ ಸೆಲೆಕ್ಟ್ ಮಾಡಿ ತರಿಸಿರುವಂಥದ್ದು. ಹಾಗಾಗಿ ನೀವು ಖಂಡಿತವಾಗಿಯೂ ನಮ್ಮ ಪ್ರಾಡಕ್ಟ್ಸನ್ನು ಟ್ರಸ್ಟ್ ಮಾಡ್ಬೋದು. ಫ್ರೆಂಡ್ಸ್, ನಿಮ್ಮಲ್ಲಿ ಯಾರಿಗಾದರೂ ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡರ್ ಹಾಗೆಯೇ ಗಿಡಮೂಲಿಕೆಗಳನ್ನು ಬಳಸಿ ಮಾಡಿರುವಂತಹ ಸಾಂಬ್ರಾಣಿ ಧೂಪದ ಪುಡಿ ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ವಾಟ್ಸಪ್ ನಂಬರ್ಗೆ ನೀವು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಅದನ್ನು ಹೇಗೆ ಪರ್ಚೇಸ್ ಮಾಡಬೇಕು ಅಂತ ಡೀಟೇಲ್ಸನ್ನು ಕೊಡ್ತೀವಿ. ದಯವಿಟ್ಟು ಕಾಲ್ ಮಾಡಬೇಡಿ, ವಾಟ್ಸಪ್ ಒನ್ಲಿ. ಫ್ರೆಂಡ್ಸ್, ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿರೋಂಥದ್ದು ಪನ್ನೀರ್ ರೋಸ್ ಪೆಟಲ್ಸ್, ಹಾಗೆಯೇ ಇದು ಗ್ರೀನ್ ಲೀಫ್ ಟೀ. ನಮ್ಮ ಮುಂದಿನ ಪ್ರಾಡಕ್ಟ್ ಯಾವುದು ಅಂತ ನಿಮಗೆ ಕ್ಲೂ ಗೊತ್ತಾಗಿದೆ ಅಲ್ವಾ? ಗೊತ್ತಾದರೆ ಈಗಲೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು. ನಿಮ್ಮ ಗೆಸ್ ಕರೆಕ್ಟ್ ಆಗಿದೆಯಾ ಅಲ್ವಾ ಅಂತ ಚೆಕ್ ಮಾಡೋಣ. ತರಿಸಿರುವಂಥ ಎಲ್ಲ ಗ್ರಾಸರೀಸನ್ನು ನಾನು ಹೇಗೆ ಆರ್ಗನೈಸ್ ಮಾಡಿ ನಮ್ಮ ಕಂಪ್ನಿಲಿ ಇಟ್ಕೊಂಡಿದ್ದೀನಿ ಅಂತ ನೋಡೋ ಆಸೆ ಇದ್ದರೆ ನಿಮಗೆ ಲಾಂಗ್ ವಿಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.